ವಿದೇಶಿ ನೆಲದಲ್ಲಿ ವಿದೇಶಿಗರ ಬಾಯಲ್ಲಿ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ ಹರೇ ಹರೇ ಎಂಬ ಧ್ವನಿ ಕೇಳಿಬರುತ್ತದೆ. ವಿದೇಶಿಗರು ಭಾರತೀಯರಂತೆ ಬಟ್ಟೆ ಧರಿಸಿ, ವಿದೇಶಿ ಮಹಿಳೆಯರು ಸೀರೆ ಉಟ್ಟು ಭಕ್ತಿ ಭಾವದಿ ಶ್ರೀ ಕೃಷ್ಣನನ್ನು ಸ್ಮರಿಸುವುದನ್ನು, ಭಾವೋದ್ವೇಗದಿ ಕುಣಿಯುವುದನ್ನು ನೋಡಿದರೆ ಅದೆಷ್ಟು ಸಂತೋಷವಾಗುತ್ತದೆ. ಶ್ರೀಕೃಷ್ಣನ ಭಕ್ತಿ, ಭಗವದ್ಗೀತೆಯ ಜ್ಞಾನದ ಮೂಲಕ ಭಾರತೀಯ ಸಂಸ್ಕೃತಿ, ಪರಂಪರೆ, ಸನಾತನ ಧರ್ಮವನ್ನು ಜಗತ್ತಿಗೆ ಪರಿಚಯಿಸಿದ ಮಹಾನ್ ವ್ಯಕ್ತಿ ಶ್ರೀಲ ಪ್ರಭುಪಾದರು. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಭಕ್ತಿಯ ರುಚಿ ಹಚ್ಚಿ ವಿದೇಶಿ ನೆಲದಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಬೀಗುವಂತೆ ಮಾಡಿದ, ನಾಯಕತ್ವ ಎಂಬ ಪದಕ್ಕೆ ಪರಿಭಾಷೆಯನ್ನು ಬರೆದ ಭಾರತದ ಮಹಾನ್ ಸನ್ಯಾಸಿ ಶ್ರೀಲ ಪ್ರಭುಪಾದರ ಜೀವನ ಚರಿತ್ರೆಯ ಬಗ್ಗೆ ತಿಳಿಯೋಣ. ಶ್ರೀಲ ಪ್ರಭುಪಾದ್ 1896ರಲ್ಲಿ ಬಂಗಾಳದಲ್ಲಿ ಜನಿಸಿದರು. ಶ್ರೀಲ ಪ್ರಭುಪಾದ್ 14 ವಯಸ್ಸಿನ ಹುಡುಗನಿರುವಾಗಲೇ ತಾಯಿ ಸಾವನ್ನಪ್ಪುತ್ತಾರೆ. ಶ್ರೀಲ ಪ್ರಭುಪಾದ್ ಬ್ರಿಟಿಷರು ನಡೆಸುತ್ತಿದ್ದ ಸ್ಕಾಟಿಷ್ ಚರ್ಚ್ ಕಾಲೇಜಿನಲ್ಲಿ ಓದಿದರು. ಶ್ರೀಲ ಪ್ರಭುಪಾದ್ ಇಂಗ್ಲಿಷ್ನಲ್ಲಿಯೇ ತಮ್ಮ ಸಂಪೂರ್ಣ ವಿದ್ಯಾಭ್ಯಾಸ ಮುಗಿಸಿದರು. ಶ್ರೀಲ ಪ್ರಭುಪಾದ್ ಕಾಲೇಜಿನಲ್ಲಿ ಓದುವಾಗ ಗಾಂಧೀಜಿಯವರು ಶುರು ಮಾಡಿದ ಅಸಹಕಾರ ಚಳುವಳಿ ಉತ್ತುಂಗದಲ್ಲಿತ್ತು. ಅದನ್ನು ಬೆಂಬಲಿಸಿ ಶ್ರೀಲ ಪ್ರಭುಪಾದ್ ಬ್ರಿಟಿಷರು ನೀಡುವಂತ ಡಿಗ್ರಿಯನ್ನು ತೆಗೆದುಕೊಳ್ಳಲಿಲ್ಲ. ಶ್ರೀಲ ಪ್ರಭುಪಾದ್ ಫಾರ್ಮಸಿಯಲ್ಲಿ ಕೆಲಸ ಮಾಡುತ್ತಿದ್ದರು. 1922ರಲ್ಲಿ ಅಕಸ್ಮಾತಾಗಿ ಶ್ರೀಲ ಪ್ರಭುಪಾದರು ತಮ್ಮ ಗುರುಗಳನ್ನು ಭೇಟಿಯಾಗುತ್ತಾರೆ. ಶ್ರೀಲ ಪ್ರಭುಪಾದರ ಜೊತೆ ಮಾತನಾಡುತ್ತಾ ಅವರ ಗುರುಗಳಿಗೆ ಪ್ರಭುಪಾದರಿಗೆ ಇಂಗ್ಲಿಷ್ ಭಾಷೆಯ ಮೇಲಿದ್ದ ಪ್ರಬುದ್ಧತೆಯ ಬಗ್ಗೆ ಗೊತ್ತಾಗುತ್ತದೆ. ಪ್ರಭುಪಾದ್ ಇಂಗ್ಲಿಷನ್ನು ಅಷ್ಟು ನಿರರ್ಗಳವಾಗಿ ಮಾತನಾಡುತ್ತಿದ್ದರು. ಬ್ರಿಟಿಷರೇ ಇವರ ಇಂಗ್ಲಿಷ್ ಭಾಷೆಯನ್ನು ಕಲಿಯಲು ಡಿಕ್ಷನರಿ ತೆಗೆದು ನೋಡಬೇಕು, ಅಷ್ಟು ಚೆನ್ನಾಗಿ ಇಂಗ್ಲಿಷ್ ಮಾತನಾಡುತ್ತಿದ್ದರು. ಶ್ರೀಲ ಪ್ರಭುಪಾದ್ ಇಂಗ್ಲಿಷ್ ಮಾತನಾಡುವುದನ್ನು ನೋಡಿದ ಅವರ ಗುರುಗಳು ಶ್ರೀಲ ಪ್ರಭುಪಾದರಿಗೆ ಒಂದು ಆದೇಶವನ್ನು ನೀಡುತ್ತಾರೆ. ಅದೇನೆಂದರೆ ಭಗವದ್ಗೀತೆಯ ಜ್ಞಾನವನ್ನು ಇಂಗ್ಲಿಷ್ ಭಾಷೆಯ ಮೂಲಕ ಸಂಪೂರ್ಣ ಜಗತ್ತಿಗೆ ತಿಳಿಯುವಂತೆ ಮಾಡಬೇಕೆಂದು. ನಮ್ಮ ದೇಶದ ಶಾಸ್ತ್ರಗಳ ಜ್ಞಾನವನ್ನು ಜಗತ್ತಿಗೆ ಪರಿಚಯಿಸುವವರು ಯಾರೂ ಇಲ್ಲ, ಆದರೆ ಬೇರೆ ದೇಶಗಳ ಪುಸ್ತಕಗಳು ನಮ್ಮ ದೇಶಕ್ಕೆ ಬರುತ್ತಿವೆ ಎಂದು ಹೇಳಿದರು. ಗುರುಗಳಿಗೆ ಭಾರತೀಯ ವೇದ ಶಾಸ್ತ್ರಗಳ ಬಗ್ಗೆ ಇದ್ದಂತಹ ಭಕ್ತಿ, ಅಪಾರ ಕಳಕಳಿ ಶ್ರೀಲ ಪ್ರಭುಪಾದರಿಗೆ ಗುರುಗಳ ಆದೇಶವನ್ನು ಮನಮುಟ್ಟುವಂತೆ ಮಾಡಿತು. ಗುರುಗಳ ಆದೇಶಕ್ಕೆ ತಲೆಬಾಗಿ ಶ್ರೀಲ ಪ್ರಭುಪಾದರು ಭಗವದ್ಗೀತೆಯನ್ನು ಇಂಗ್ಲಿಷ್ ಭಾಷೆಯಲ್ಲಿ ಅನುವಾದಿಸಲು ಮುಂದಾದರು. ಭಗವದ್ಗೀತೆಯ ಅಧ್ಯಾಯಗಳನ್ನು ಬಹಳ ಕಷ್ಟಪಟ್ಟು 1 ವರ್ಷದವರೆಗೂ ಪ್ರತಿದಿನವೂ ಇಂಗ್ಲಿಷ್ ಭಾಷೆಯಲ್ಲಿ ಬರೆದು ಅನುವಾದಿಸಿದರು. ಒಂದು ದಿನ ಕೆಲಸಕ್ಕೆ ಹೊರಗೆ ಹೋಗಿದ್ದ ಶ್ರೀಲ ಪ್ರಭುಪಾದರು ಮನೆಗೆ ಬಂದು ತಾವು ಅನುವಾದಿಸಿದ ಭಗವದ್ಗೀತೆಯ ಹಾಳೆಗಳು ಎಲ್ಲಿ ಎಂದು ಅವರ ಪತ್ನಿಯನ್ನು ಪ್ರಶ್ನಿಸುತ್ತಾರೆ. ಆಗ ಅವರ ಪತ್ನಿ ಹಾಳೆಗಳನ್ನು ಮಾರಿಬಿಟ್ಟೆ ಎಂದು ಹೇಳುತ್ತಾರೆ. ಆಗ ಶ್ರೀಲ ಪ್ರಭುಪಾದ್ ಯಾಕೆ ಮಾರಿದೆ ಎಂದು ಪ್ರಶ್ನಿಸುತ್ತಾರೆ. ಆಗ ಅವರ ಹೆಂಡತಿ ಹಾಳೆಗಳನ್ನು ಮಾರಿ ಚಹಾ ಪುಡಿ ಖರೀದಿಸಿದೆ ಎಂದು ಹೇಳುತ್ತಾರೆ. ಇದನ್ನು ಕೇಳಿ ಶ್ರೀಲ ಪ್ರಭುಪಾದರ ಮನಸ್ಸಿಗೆ ಬಹಳ ನೋವಾಯಿತು. 1 ವರ್ಷದ ಶ್ರಮವೆಲ್ಲ ವ್ಯರ್ಥವಾಗಿ ಹೋಯಿತು. ಶ್ರೀಲ ಪ್ರಭುಪಾದ್ ಬಹಳ ಬೇಸರದಿಂದ ನಾನು ಬೇಕೋ ಚಹಾ ಬೇಕೋ ಎಂದು ಕೇಳುತ್ತಾರೆ. ಆಗ ಅವರ ಪತ್ನಿ ಚಹಾ ಎಂದರು. ಆಗ ಅದೇ ಕ್ಷಣ ಶ್ರೀಲ ಪ್ರಭುಪಾದ್ ಮನೆ ಬಿಟ್ಟು ಸನ್ಯಾಸತ್ವ ಸ್ವೀಕರಿಸಲು ಮುಂದಾದರು. ಶ್ರೀಲ ಪ್ರಭುಪಾದ್ ಬೃಂದಾವನಕ್ಕೆ ಹೋಗಿ ಮತ್ತೆ ಭಗವದ್ಗೀತೆಯನ್ನು ಅನುವಾದಿಸಿದರು. ಕೆಲವು ವರ್ಷಗಳು ಬೃಂದಾವನದಲ್ಲಿದ್ದುಕೊಂಡು ಭಗವದ್ಗೀತೆಯನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದರು. ಗುರುವಿನ ಆದೇಶದಂತೆ ಭಗವದ್ಗೀತೆಯ ಜ್ಞಾನವನ್ನು ಜಗತ್ತಿಗೆ ಸಾರಲು ಮುಂದಾದರು. ಶ್ರೀಲ ಪ್ರಭುಪಾದರು 71ನೇ ವಯಸ್ಸಿನಲ್ಲಿ ತಮ್ಮ ವೃದ್ಧಾಪ್ಯದಲ್ಲಿ ಸಮುದ್ರ ಮಾರ್ಗದ ಮೂಲಕ ಹಡಗಿನಲ್ಲಿ 37 ದಿನಗಳ ಕಾಲ ಪ್ರಯಾಣಿಸಿ ಜಗತ್ತಿನ ನಂಬರ್ 1 ದೇಶ ಅಮೆರಿಕಾಗೆ ಹೋದರು. ಹೋಗುವಾಗ ಅವರಿಗೆ 2 ಬಾರಿ ತೀವ್ರ ಹೃದಯಾಘಾತವಾಯಿತು. ಕೈಯಲ್ಲಿ ಕೆಲವು ಪುಸ್ತಕಗಳು, $7 ದುಡ್ಡನ್ನು ಹಿಡಿದುಕೊಂಡು ಅಮೆರಿಕಾದ ನ್ಯೂಯಾರ್ಕ್ ಸಿಟಿಗೆ ಬಂದರು. ಅದೇ ಸಮಯದಲ್ಲಿ ಅಮೆರಿಕ ಮತ್ತು ವಿಯೆಟ್ನಾಂ ಮಧ್ಯೆ ಯುದ್ಧ ಶುರುವಾಗಿತ್ತು. ಈ ಯುದ್ಧದಿಂದ ಹಿಪ್ಪೀಸ್ ಮನೆ ಮಠ ಎಲ್ಲವನ್ನೂ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದರು. ಹಿಪ್ಪೀಸ್ ಇದು ಒಂದು ಜನಾಂಗದ ಹೆಸರು. ಹಿಪ್ಪೀಸ್ ರಸ್ತೆಯ ಮೇಲೆ ಬೆತ್ತಲೆ ಮಲಗುವುದು, ಕುಡಿಯುವುದು, ಸೇದುವುದು ಹೀಗೆ ಚಟಗಳ ದಾಸರಾಗಿದ್ದರು. ಕಳ್ಳತನ ಮಾಡುವುದು, ಅತ್ಯಾಚಾರ ಮಾಡುವುದು ಹೀಗೆ ದುಷ್ಕೃತ್ಯಗಳನ್ನು ಎಸಗುತ್ತಿದ್ದರು. ತಿಂಗಳಾಗಬಟ್ಟಲೆ ಸ್ನಾನ ಮಾಡುತ್ತಿರಲಿಲ್ಲ. ಹೀಗೆ ಅಮೆರಿಕಾದ ಸಂಪೂರ್ಣ ವಾತಾವರಣವನ್ನು ಹಿಪ್ಪೀಸ್ ಹದಗೆಡಿಸಿ ಬಿಟ್ಟಿದ್ದರು. ಹಿಪ್ಪೀಸ್ ಮನೆ ಮಠ ಬಿಟ್ಟು ಸಂಪೂರ್ಣವಾಗಿ ಸ್ವತಂತ್ರವಾಗಿ ಮನಸ್ಸಿಗೆ ಬಂದದ್ದನ್ನು ಮಾಡುತ್ತಿದ್ದರು. ಇವರು ಅಮೆರಿಕನ್ ಸರ್ಕಾರಕ್ಕೆ ತಲೆನೋವಾಗಿದ್ದರು. ಇವರನ್ನು ನೋಡಿದ ಶ್ರೀಲ ಪ್ರಭುಪಾದರು ಭಗವದ್ಗೀತೆಯ ಮೂಲಕ ಇವರಲ್ಲಿ ಪರಿವರ್ತನೆ ತರುವ ಕೆಲಸಕ್ಕೆ ಮುಂದಾದರು. ಶ್ರೀಲ ಪ್ರಭುಪಾದರು ಅವರೊಂದಿಗೆ ಮಾತನಾಡಲು, ಅವರೊಂದಿಗೆ ಬೆರೆಯಲು ಸಾಕಷ್ಟು ಪ್ರಯತ್ನ ಪಟ್ಟರು.
ಸದಾ ನಶೆಯಲ್ಲಿ ಮುಳುಗಿರುತ್ತಿದ್ದ ಹಿಪ್ಪೀಸ್ ಇವರ ಮಾತನ್ನು ಕೇಳುತ್ತಿರಲಿಲ್ಲ. ಇವರ ಮುಖದ ಮೇಲೆ ಸಿಗರೇಟಿನ ಹೊಗೆಯನ್ನು ಬಿಡುತ್ತಿದ್ದರು. ಟಾಯ್ಲೆಟ್ ಸಾಲಿನಲ್ಲಿ ನಿಂತರೆ ಇವರನ್ನು ಹಿಂದಕ್ಕೆ ತಳ್ಳುತ್ತಿದ್ದರು. ಇವರ ಸಾಮಾನುಗಳನ್ನು ಕಳ್ಳತನ ಮಾಡುತ್ತಿದ್ದರು. ಹೀಗೆ ಇವರನ್ನು ತೀವ್ರವಾಗಿ ಅವಮಾನಿಸುತ್ತಿದ್ದರು. ಆದರೆ ಶ್ರೀಲಾ ಪ್ರಭುಪಾದ್ ಇವರಿಗೆ ತಾವೇ ಸ್ವತಃ ತಮ್ಮ ಕೈಯಾರೆ ಅಡುಗೆ ಮಾಡಿ ಬಡಿಸುತ್ತಿದ್ದರು. ಸಿಹಿಯಾದ ಗುಲಾಬ್ ಜಾಮ್ ಮಾಡಿ ತಿನ್ನಿಸುತ್ತಿದ್ದರು. ಈ ರೀತಿ ಶ್ರೀಲಾ ಪ್ರಭುಪಾದರು ಹಿಪ್ಪೀಸ್ಗೆ ಹತ್ತಿರವಾದರು. ಬರುತ್ತಾ ಅವರ ಜೊತೆಗೂಡಿ ಕೀರ್ತನೆಯನ್ನು ಹಾಡಲು ಶುರು ಮಾಡಿದರು. ಶ್ರೀಲಾ ಪ್ರಭುಪಾದರ ಭಕ್ತಿ ತುಂಬಿದ ಕೀರ್ತನೆಯ ಹಾಡಿಗೆ ತಲೆದೂಗುತ್ತವರಿಲ್ಲ. ಕೀರ್ತನೆಯ ರಾಗ ತಾಳದ ಜೊತೆ ಹಿಪ್ಪೀಸ್ ಹೆಜ್ಜೆ ಹಾಕಲು ಶುರು ಮಾಡಿದರು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ ರಾಮ ಹರೇ ಹರೇ ಎಂದು ಭಕ್ತಿ ಭಾವದಲ್ಲಿ ಮುಳುಗಿದರು. ಹರೇ ರಾಮ ಹರೇ ಕೃಷ್ಣ ಎಂಬ ಪದಕ್ಕಿರುವ ಶಕ್ತಿಯೇ ಅಂಥದ್ದು. ಅದು ಎಂಥವರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ನ್ಯೂಯಾರ್ಕ್ನ ಬೀದಿಗಳಲ್ಲಿ ಹರೇ ಕೃಷ್ಣ ಹರೇ ರಾಮ ಜಪ ಪ್ರತಿಧ್ವನಿಸುತ್ತಿತ್ತು. ನಿಧಾನವಾಗಿ ಶ್ರೀಲಾ ಪ್ರಭುಪಾದರು ಹಿಪ್ಪೀಸ್ಗಳಿಗೆ ಭಗವದ್ಗೀತೆಯ ಕಥೆಗಳನ್ನು ಹೇಳಲು ಶುರು ಮಾಡಿದರು. ಕಥೆಗಳನ್ನು ಕೇಳುತ್ತಾ ಹಿಪ್ಪೀಸ್ಗಳಿಗೆ ಭಗವದ್ಗೀತೆಯ ಪರಿಚಯವಾಯಿತು. ಭಗವದ್ಗೀತೆ ಕಲಿಸುವ ಜೀವನದ ಪಾಠಗಳೇ ಹಿಪ್ಪೀಸ್ಗಳ ಬದುಕಿನಲ್ಲಿ ಹೊಸ ಜೀವನೋತ್ಸಾಹವನ್ನು ತುಂಬಿದವು. ಶ್ರೀಲಾ ಪ್ರಭುಪಾದ್ ಹಿಪ್ಪೀಸ್ಗಳಿಗೆ ಭಕ್ತಿ ಭಾವ ತುಂಬಿದ ಹೊಸ ಜೀವನವನ್ನು ಕಟ್ಟಿಕೊಳ್ಳುವಂತೆ ಮಾಡಿದರು. ಹಿಪ್ಪೀಸ್ಗಳು ಶ್ರೀಲಾ ಪ್ರಭುಪಾದರನ್ನು ಆರಾಧಿಸತೊಡಗಿದರು. ಅಮೆರಿಕಾದಲ್ಲಿ ಶ್ರೀಲಾ ಪ್ರಭುಪಾದರು 10,000 ಶಿಷ್ಯರ ಬಳಗವನ್ನು ಹೊಂದಿದರು. ಶ್ರೀಲಾ ಪ್ರಭುಪಾದರು ಅವರ ಶಿಷ್ಯರಲ್ಲಿ ಭಗವದ್ಗೀತೆಯ ಜ್ಞಾನವನ್ನು ತುಂಬಿದರು. ಕರಿಯರು ಬಿಳಿಯರು ಎನ್ನದೆ ಎಲ್ಲಾ ವರ್ಗದ ಎಲ್ಲಾ ಧರ್ಮದ ಜನರು ಭಗವದ್ಗೀತೆಯನ್ನು ಕಲಿಯಲು ಶುರು ಮಾಡಿದರು. ಶ್ರೀಲಾ ಪ್ರಭುಪಾದರು ಶಿಷ್ಯರಲ್ಲಿ ಅದೆಷ್ಟು ವಿಶ್ವಾಸ, ನಂಬಿಕೆ, ಭರವಸೆಯನ್ನು ತುಂಬಿದ್ದರು ಎಂದರೆ ಅವರ ಮಾತನ್ನು ಶಿಷ್ಯರು ಚಾಚೂ ತುಪ್ಪದೆ ಪಾಲಿಸುತ್ತಿದ್ದರು. ಶ್ರೀಲಾ ಪ್ರಭುಪಾದರು ತಮ್ಮ ಶಿಷ್ಯರ ಮೂಲಕ ಭಗವದ್ಗೀತೆಯ ಜ್ಞಾನವನ್ನು ಜಗತ್ತಿಗೆ ಸಾರಲು ಮುಂದಾದರು. ಕೆಲವು ಶಿಷ್ಯರನ್ನು ಯುರೋಪಿಗೆ, ಕೆಲವು ಶಿಷ್ಯರನ್ನು ಆಸ್ಟ್ರೇಲಿಯಾಗೆ, ಕೆಲವು ಶಿಷ್ಯರನ್ನು ಆಫ್ರಿಕಾ, ರಷ್ಯಾ ಹೀಗೆ ಬೇರೆ ಬೇರೆ ದೇಶಗಳಿಗೆ ಕಳುಹಿಸಿದರು. 1965ರಿಂದ 1977ರವರೆಗೆ ನಿರಂತರವಾಗಿ 12 ವರ್ಷಗಳ ಕಾಲ ಹೀಗೆ ತಮ್ಮ ಶಿಷ್ಯರಾಗುವವರಿಗೆ ಭಗವದ್ಗೀತೆಯ ಜ್ಞಾನವನ್ನು ತುಂಬಿ ಅವರಿಂದ ಭಗವದ್ಗೀತೆಯ ಜ್ಞಾನವನ್ನು ಹರಡುವಂತೆ ಮಾಡುತ್ತಿದ್ದರು. ಬೇರೆ ಬೇರೆ ದೇಶಗಳಲ್ಲಿ ನೆಲೆಸಿ ಭಗವದ್ಗೀತೆಯ ಬೆಳಕನ್ನು ಹರಡುತ್ತಿದ್ದ ಶಿಷ್ಯರಿಗೆ ಶ್ರೀಲಾ ಪ್ರಭುಪಾದರು ಪತ್ರಗಳನ್ನು ಬರೆದು ತಮ್ಮ ಕೆಲಸದ ಬಗ್ಗೆ ವಿಚಾರಿಸುತ್ತಿದ್ದರು ಮತ್ತು ಅವರಿಗೆ ಮಾರ್ಗದರ್ಶನ ಮಾಡುತ್ತಿದ್ದರು. ಹೀಗೆ ಶ್ರೀಲಾ ಪ್ರಭುಪಾದರು ದಿನದ 22 ಗಂಟೆ ಹಗಲು ರಾತ್ರಿ ಎನ್ನದೆ ನಿರಂತರವಾಗಿ ಭಗವದ್ಗೀತೆಯನ್ನು ಬೇರೆ ಬೇರೆ ಭಾಷೆಗಳಲ್ಲಿ ಅನುವಾದಿಸುತ್ತಿದ್ದರು. ಶ್ರೀಲಾ ಪ್ರಭು ಕೇವಲ ರಾತ್ರಿ 10ರಿಂದ 12 ಗಂಟೆಯವರೆಗೆ ಕೇವಲ 2 ಗಂಟೆ ಮಲಗುತ್ತಿದ್ದರು. ಮತ್ತೆ 12 ಗಂಟೆಯಿಂದ ಮುಂಜಾನೆ 4 ಗಂಟೆಯವರೆಗೆ ನಿರಂತರವಾಗಿ ಭಗವದ್ಗೀತೆಯನ್ನು ಅನುವಾದಿಸುತ್ತಿದ್ದರು. ಮುಂಜಾನೆಯ ಪೂಜಾ ಪಾಠಗಳನ್ನು ಮುಗಿಸಿ ಶಿಷ್ಯರೊಂದಿಗೆ ವಾಕಿಂಗ್ಗೆ ಹೋಗುತ್ತಿದ್ದರು. ವಾಕಿಂಗ್ ಮಾಡುವಾಗಲೂ ನಡೆಯುತ್ತಾ ಭಗವದ್ಗೀತೆಯನ್ನು ಅನುವಾದಿಸುತ್ತಿದ್ದರು. ಒಂದೇ ಒಂದು ನಿಮಿಷವನ್ನು ವ್ಯರ್ಥ ಮಾಡುತ್ತಿರಲಿಲ್ಲ. ಶ್ರೀಲಾ ಪ್ರಭುಪಾದರು ಭಗವದ್ಗೀತೆಯನ್ನು 25 ಭಾಷೆಗಳಲ್ಲಿ ಅನುವಾದಿಸಿದರು. ಶ್ರೀಲಾ ಪ್ರಭುಪಾದರು ಹಣದ ಕೊರತೆಯುಂಟಾದಾಗ ಊದಿನ ಕಡ್ಡಿಯನ್ನು ತಯಾರಿಸಿ ಮಾರಾಟ ಮಾಡುವುದನ್ನು ಅವರ ಶಿಷ್ಯರಿಗೆ ಕಲಿಸಿದರು. ಇದರಿಂದ ಆದಾಯ ಬರಲು ಶುರುವಾಯಿತು. ಶ್ರೀಲಾ ಪ್ರಭುಪಾದರ ಸೇವಾ ಮನೋಭಾವ, ದೇವರ ಪ್ರತಿ ಇದ್ದ ಅಗಾಧ ಭಕ್ತಿಭಾವ, ಶಿಷ್ಯರ ಪ್ರತಿ ಇರುವ ಅಗಾಧ ಪ್ರೇಮ, ನಿಷ್ಕಲ್ಮಶ ನಡೆ, ಉದಾರ ಗುಣಕ್ಕೆ ಮನಸೂತ ಭಕ್ತಗಣ ಕಾಣಿಕೆಯ ರೂಪದಲ್ಲಿ ಅಪಾರ ಹಣವನ್ನು ನೀಡಿದರು. ತಮಗೆ ದೊರೆತ ಹಣದಿಂದ ಶ್ರೀಲಾ ಪ್ರಭುಪಾದರು ಶ್ರೀಕೃಷ್ಣನ ದೇವಾಲಯಗಳನ್ನು ನಿರ್ಮಿಸಿದರು. ಶ್ರೀಲಾ ಪ್ರಭುಪಾದರು 6 ಮಹಾದ್ವೀಪಗಳಲ್ಲಿ 108 ದೇವಾಲಯಗಳನ್ನು ನಿರ್ಮಿಸಿದರು. ಅವರು ಕಟ್ಟಿದಂತಹ ದೇವಾಲಯಗಳನ್ನು ಇಸ್ಕಾನ್ ಟೆಂಪಲ್ ಎಂದು ಕರೆಯುತ್ತೇವೆ. ಶ್ರೀಲಾ ಪ್ರಭುಪಾದರು ಒಮ್ಮೆ ತಮ್ಮ ಶಿಷ್ಯರೊಂದಿಗೆ ಜಗನ್ನಾಥಪುರಿ ರಥಯಾತ್ರೆಯನ್ನು ನೋಡಲು ಹೋದರು. ಆಗ ದೇವಾಲಯದ ಅರ್ಚಕರು ವಿದೇಶಿಗರನ್ನು ದೇವಾಲಯದ ಒಳಗೆ ಬಿಡಲು ನಿರಾಕರಿಸಿದರು. ಆಗ ಶ್ರೀಲಾ ಪ್ರಭುಪಾದರು, ನೀವು ನಮಗೆ ಜಗನ್ನಾಥನ ದರ್ಶನ ಮಾಡಲು ಬಿಡಲಿಲ್ಲವೆಂದರೆ ನಾನು ಜಗನ್ನಾಥನನ್ನೇ ಜಗತ್ತಿನೆದುರು ತಂದು ನಿಲ್ಲಿಸುತ್ತೇನೆ ಎಂದು ಹೇಳಿದರು. ಅದರ ನಂತರ ಅವರು ಹೇಳಿದ ಮಾತಿನಂತೆ ಜಗನ್ನಾಥ ರಥಯಾತ್ರೆಯನ್ನು ಶುರು ಮಾಡಿದರು. ಈಗ ವಿದೇಶಗಳಲ್ಲಿಯೂ ಜಗನ್ನಾಥನ ರಥಯಾತ್ರೆ ನಡೆಯುತ್ತದೆ. ಶ್ರೀಲಾ ಪ್ರಭುಪಾದರು ಕಟ್ಟಿ ಬೆಳೆಸಿದ ಇಸ್ಕಾನ್ ಸಂಸ್ಥೆ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತೊಡಗಿದೆ. ಫುಡ್ ಫಾರ್ ಲೈಫ್ ಎಂಬ ಹೆಸರಿನಲ್ಲಿ ಲಕ್ಷಾಂತರ ಜನರಿಗೆ ಪ್ರತಿದಿನದ ಊಟವನ್ನು ನೀಡುತ್ತದೆ. ಮಿಡ್ ಡೇ ಮೀಲ್ ಎಂಬ ಹೆಸರಿನಲ್ಲಿ ಪ್ರತಿದಿನ 14 ಲಕ್ಷ ಮಕ್ಕಳಿಗೆ
ಮಧ್ಯಾಹ್ನದ ಊಟವನ್ನು ಪೂರೈಸುತ್ತದೆ. ಪ್ರತಿ ದಿನನಿತ್ಯ 14 ಲಕ್ಷ ಮಕ್ಕಳಿಗೆ ಊಟ ನೀಡುವುದು ಸುಲಭದ ಮಾತಲ್ಲ. ಇವತ್ತು ನಾವು ನೀವು ಉಪಯೋಗಿಸುವ ಆಪಲ್ ಮೊಬೈಲ್, ಆಪಲ್ ಲ್ಯಾಪ್ಟಾಪ್, ಈ ಕಂಪನಿಯ ಸಂಸ್ಥಾಪಕ ಸ್ಟೀವ್ ಜಾಬ್ಸ್ ಅಮೆರಿಕಾದಲ್ಲಿ ಕಾಲೇಜಿನಲ್ಲಿ ಓದುವಾಗ ತಮ್ಮ ಕಷ್ಟದ ದಿನಗಳಲ್ಲಿ ರವಿವಾರ 7 ಕಿಲೋಮೀಟರ್ ನಡೆದು ಹರಿಕೃಷ್ಣ ದೇವಸ್ಥಾನದಲ್ಲಿ ಊಟ ಮಾಡುತ್ತಿದ್ದೆ ಎಂದು ಹೇಳಿ ಇಸ್ಕಾನ್ ಸಂಸ್ಥೆಯ ಪ್ರತಿ ಇರುವ ಕೃತಜ್ಞತಾ ಭಾವವನ್ನು ವ್ಯಕ್ತಪಡಿಸಿದ್ದಾರೆ. ಶ್ರೀಲಾ ಪ್ರಭುಪಾದರು ಹುಟ್ಟುಹಾಕಿದ ಇಸ್ಕಾನ್ ಇಷ್ಟೆಲ್ಲ ಸಮಾಜ ಸೇವೆ ಮಾಡಿದರೂ ಯಾವತ್ತೂ ಅದರ ಪ್ರಚಾರವನ್ನು ಮಾಡಿಲ್ಲ. ಶ್ರೀಲಾ ಪ್ರಭುಪಾದರು ಗುರುವಿಗೆ ಕೊಟ್ಟ ವಚನಕ್ಕಾಗಿ ತಮ್ಮ ಸಾವಿನ ಕೊನೆಯ ಕ್ಷಣದಲ್ಲೂ ಬೆಡ್ ಮೇಲೆ ಮಲಗಿಕೊಂಡೇ ಭಗವದ್ಗೀತೆಯನ್ನು ಅನುವಾದಿಸುತ್ತಾ ತಮ್ಮ ಕೊನೆಯ ಉಸಿರೆಳೆದರು. ಶ್ರೀಲಾ ಪ್ರಭುಪಾದರು ಭಗವದ್ಗೀತೆಯ ಜ್ಞಾನವನ್ನು ಇಡೀ ವಿಶ್ವಕ್ಕೆ ಸಾರಿದರು. ಶ್ರೀಲಾ ಪ್ರಭುಪಾದರು ಭಕ್ತಿಯಲ್ಲಿ ತಲೀನಗೊಂಡು ನಿರಂತರವಾಗಿ ಭಗವಂತನಲ್ಲಿ ವಿಲೀನಗೊಳ್ಳುವುದನ್ನು ಕಲಿಸಿದರು. ಶ್ರೀಲಾ ಪ್ರಭುಪಾದರು ಭಾರತ ದೇಶ, ಭಾರತದ ಸಂಸ್ಕೃತಿ, ಭಾರತದ ಪರಂಪರೆಗೆ ನೀಡಿದ ಕೊಡುಗೆ ಬೆಲೆ ಕಟ್ಟಲಾಗದಂಥದ್ದು. ಶ್ರೀಲಾ ಪ್ರಭುಪಾದರು ವಿದೇಶಿಗರಿಗೆ ಆರಾಧ್ಯ ದೈವವಾಗಿದ್ದಾರೆ. ವಿದೇಶಿ ನೆಲದಲ್ಲಿ ಭಗವದ್ಗೀತೆಯ ಬೆಳಕನ್ನು ಚೆಲ್ಲಿದ ಶ್ರೀಲಾ ಪ್ರಭುಪಾದರಿಗೆ ಹೃದಯಪೂರ್ವಕ ನಮನಗಳು. ಶ್ರೀಲಾ ಪ್ರಭುಪಾದರ ಕುರಿತಾದ ಇವತ್ತಿನ ಈ ವಿಡಿಯೋ ನಿಮಗಿಷ್ಟವಾಗಿದ್ದಲ್ಲಿ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮೂಲಕ ನಿಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ. ಥ್ಯಾಂಕ್ ಯು.